ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಸದ್ಯದ ಪ್ರಕಾರ. ಹಾಗಾಗಿ ಓಟ್ ಚೋರಿ ಅಂತೇಳಿ ರಾಹುಲ್ ಮತ್ತೆ ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ಬಗ್ಗೆ ದನಿಯನ್ನ ಎತ್ತಿದ್ದಾರೆ. ಓಟ್ ಚೋರಿ ರಾಷ್ಟ್ರ ವಿರೋಧಿ ಕೃತ್ಯ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಕುಸಿತ ಆಗ್ತಾ ಇದೆ. ಮತದಾರರಿಗೆ ಹಾಕಿರುವಂತ ಇಂಕ್ ಬಗ್ಗೆನೂ ಉಲ್ಲೇಖವನ್ನ ಮಾಡಿದ್ದಾರೆ. ಬೆರಳಿಗೆ ಹಾಕಿರುವಂತ ಇಂಕ್ ಅಳಿಸಿರುವಂತ ಆರೋಪವನ್ನ ಮೊನ್ನೆ ಮತದಾನ ದಿವಸನೇ ಠಾಕ್ರೆ ಬಣ ಮಾಡಿತ್ತು. ಇಲ್ಲಿ ಅಕ್ರಮ ನಡೀತಾ ಇದೆ ಮತದಾನ ದಿವಸನೇ. ಅದು ಸರಿಯಾಗಿ ಅವರು ಆ ಇಂಕ್ ಅನ್ನ ಹಾಕಿಲ್ಲ, ಅದು ಈಸಿಯಾಗಿ ಅಳಿಸೋಗ್ತಾ ಇದೆ. ಮತ್ ಬಂದು ವೋಟ್ ಮಾಡಿದ್ದಾರೆ. ತುಂಬಾ ಜನ ಅಕ್ರಮವಾಗಿ ಮತದಾನವನ್ನ ಮಾಡಿದ್ದಾರೆ, ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಅಂತ ಹೇಳಿ ಎಕ್ಸ್ ನಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನು ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು. ಇಲ್ಲೂ ಕೂಡ ಮತ್ತೆ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಜೊತೆಗೆ ಮತದಾನದ ದಿವಸ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಅಂದ್ರೆ ಠಾಕ್ರೆ ಬಣದವರು ಆರೋಪ ಮಾಡಿದ್ದು ಏನೇ ಎಲೆಕ್ಷನ್ ಆದ್ಮೇಲೆ ಅಂದ್ರೆ ಮತವನ್ನ ಚಲಾವಣೆ ಮಾಡಿದ್ಮೇಲೆ ಇಂಕ್ ಹಾಕ್ತಾ ಇದ್ರಲ್ಲ, ಅದು ಈಸಿಯಾಗಿ ಒರೆಸ್ಕೊಳ್ಬಹುದು ಅಂತ ಇಂಕ್ ಅನ್ನ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಅಕ್ರಮ ನಡೆಯೋದಕ್ಕೆ ಚುನಾವಣಾ ಆಯೋಗನೇ ಅವಕಾಶ ಮಾಡಿಕೊಟ್ಟಿದೆ ಅಂತೆಲ್ಲ ಆರೋಪಗಳನ್ನ ಮಾಡಿದ್ರು. ಸೊ ಅದಕ್ಕೆ ಮತ್ತೆ ಚುನಾವಣಾ ಆಯೋಗ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸನೂ ಮಾಡಿತ್ತು. ಇಲ್ಲ, ಇವರು ಆರೋಪಗಳೆಲ್ಲ ನಂಬುವಂಥದ್ದಲ್ಲ, ಅದು ನಾವು ಅಲ್ಲಗಳಿತೀವಿ, ನಾವು ಚುನಾವಣೆ ಪ್ರೋಸೆಸ್ ಹೆಂಗ್ ನಡೆಸ್ತಾ ಇದ್ವಿ ಹಿಂದೆ ಅದೇ ರೀತಿಯಲ್ಲಿ ನಡೆಸ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ಇಲ್ಲಿ ಬೇಕು ಅಂತ ಅಕ್ರಮಗಳನ್ನ ನಡೆಸ್ತಾ ಇಲ್ಲ, ಅಥವಾ ಇಲ್ಲಿ ಇಂಕ್ ಒರೆಸೋಗ್ಬೇಕು ಅಂತ ನಾವು ಏನು ಯೂಸ್ ಮಾಡ್ತಾ ಇಲ್ಲ ಅಂತೆಲ್ಲ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಈ ಮುನ್ನಡೆ ಒಂದು ಟ್ರೆಂಡ್ ಅನ್ನ ನೋಡಿದ ತಕ್ಷಣ ರಾಹುಲ್ ಗಾಂಧಿ ಅವರು ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ವೋಟ್ ಚೋರಿ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಈ ರೀತಿ ಆದ್ರೆ ದಿನದಿಂದ ದಿನಕ್ಕೆ ಕುಸಿತ ಆಗುತ್ತೆ. ವೋಟ್ ಚೋರಿ ಅನ್ನೋದು ರಾಷ್ಟ್ರ ವಿರೋಧಿ ಕೃತ್ಯ ಅಂತ ಹೇಳಿ ಮತ್ತೆ ಆರೋಪಗಳನ್ನ ಮಾಡಿದ್ದಾರೆ. ಜೊತೆಗೆ ಮೊನ್ನೆ ವೋಟ್ ಚೋರಿ ಅಂತ ಏನು ಆರೋಪ ಮಾಡ್ತಾ ಇದ್ರಲ್ಲ, ಅದಕ್ಕೆ ಮತ್ತೆ ಠಾಕ್ರೆ ಬಣದವರು ಕೂಡ ಒಂದು ದನಿಗೂಡಿಸಿದ್ರು. ಬಳಸಿದಂತ ಇಂಕ್ ಬಗ್ಗೆನೂ ಕೂಡ ಒಂದಿಷ್ಟು ಆರೋಪಗಳು, ಅನುಮಾನಗಳನ್ನ ಏನು ವ್ಯಕ್ತಪಡಿಸಿದ್ರು, ಆರೋಪ ಮಾಡಿದ್ರು, ಅದ್ರ ಬಗ್ಗೆನೂ ರಾಹುಲ್ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಕಳಪೆ ಇಂಕ್ ಬಳಕೆ ವಿವಾದ ಮತ್ತೆ ತಾರಕಕ್ಕೇರಿದೆ. ಮುಂದಿನ ದಿನಗಳಲ್ಲಿ ಮೈಸೂರಿನ ಇಂಕ್ ಅನ್ನ ಬಳಸ್ತೀವಿ ಅಂತ ಹೇಳಿ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು. ಮೈಸೂರಿಂದ ಇಂಕ್ ತರಿಸಿ ಮುಂದಿನ ಎಲೆಕ್ಷನ್ ನಲ್ಲಿ ನಾವು ಬಳಸ್ತೀವಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಕಳಪೆ ಇಂಕ್ ಯೂಸ್ ಮಾಡಿದ್ದಾರೆ. ಅದು ಬೆರಳಿಗೆ ಹಾಕಿದ ತಕ್ಷಣ ಅದನ್ನ ಈಸಿಯಾಗಿ ಬರೆಸ್ಕೊಳ್ಬಹುದಾಗಿತ್ತು. ಅಂದ್ರೆ ನಾವು ವೋಟ್ ಹಾಕಿದ್ದೀವಿ ಅನ್ನೋ ಒಂದು ಗುರುತಿಗೆ ಮತ್ತೆ ಅಕ್ರಮಗಳು ಆಗಬಾರದು. ಮತ್ತೆ ಒಬ್ಬ ವ್ಯಕ್ತಿ ಒಂದೇ ಬಾರಿ ತನ್ನ ಹಕ್ಕನ್ನ ಚಲಾವಣೆ ಮಾಡಬೇಕು ಅನ್ನೋ ಗುರುತಿಗೋಸ್ಕರ ಆ ಇಂಕ್ ಅನ್ನ ಯೂಸ್ ಮಾಡೋದು. ಆದ್ರೆ ಆ ಇಂಕ್ ಈಸಿಯಾಗಿ ಬರ್ಸೋಗ್ತಾ ಇತ್ತು. ಹಾಗಾಗಿ ತುಂಬಾ ಜನ ಅಕ್ರಮವಾಗಿ ಮತ್ ಹೋಗಿ ವೋಟ್ ಮಾಡಿದ್ದಾರೆ ಅಂತೆಲ್ಲ ಆರೋಪಗಳು ಏನ್ ಕೇಳಿ ಬಂದಿತ್ತು. ಅದಕ್ಕೆ ಚುನಾವಣಾ ಆಯೋಗ ಮೊನ್ನೆನೂ ಸ್ಪಷ್ಟನೆ ಕೊಟ್ಟಿತ್ತು, ನಾವೇನ್ ಕಳಪೆ ಗುಣಮಟ್ಟದ ಇಂಕ್ ಅನ್ನ ಯೂಸ್ ಮಾಡಿಲ್ಲ ಅಂತೇಳಿ. ಈಗ ಮೈಸೂರಿಂದ ತರಿಸಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಇನ್ನು ಬೃಹನ್ ಮುಂಬೈ ಪಾಲಿಕೆಯಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಬಿಜೆಪಿ. ಪುಣೆ ಪಾಲಿಕೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ನಾಗ್ಪುರ ಪಾಲಿಕೆಯಲ್ಲೂ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ನವಿ ಮುಂಬೈ ಪಾಲಿಕೆಯಲ್ಲಿ ಶಿವಸೇನೆ ಮುನ್ನಡೆಯನ್ನ ಸಾಧಿಸಿದೆ. ಥಾಣೆ ಪಾಲಿಕೆಯಲ್ಲಿ ಶಿವಸೇನೆ ಮುನ್ನಡೆ ಸಾಧಿಸಿದೆ. ನಾಸಿಕ್ ಹಾಗೇನೆ ಭಿವಾಂಡಿ, ಪಿಂಪ್ರಿ ಚಿಂಚವಾಡಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಸದ್ಯಕ್ಕೆ ಈ ನಂಬರ್ಸ್ 150 ತನಕ ಹೋಗಿ ನಿಲ್ಲಬಹುದು ಅಂತೇಳಿ ಬಿಜೆಪಿ ನಾಯಕರೇ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಈ ನಂಬರ್ ಈಗ ನಾಗಾಲೋಟದಲ್ಲಿ ಮುನ್ನುಗ್ಗಿ ಹೋಗ್ತಾ ಇದೆ. ಎಷ್ಟಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಈಗಿರುವಂತ ಕುತೂಹಲ. ಅಂದ್ರೆ ಪ್ರಮುಖ ನಗರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ನವಿ ಮುಂಬೈನ ಪಾಲಿಕೆಯಲ್ಲಿ ಶಿವಸೇನೆ ಮುನ್ನಡೆಯನ್ನ ಸಾಧಿಸಿದೆ. ಅಹಲ್ಯನಗರ, ಛತ್ರಪತಿ ಸಂಭಾಜಿನಗರ, ವಾಸವಿ, ವಿರಾರ್, ಕಲ್ಯಾಣ್, ದೊಂಬಿವಿಲಿ, ಅಕೋಲಾ, ಅಮರಾವತಿ ಇಲ್ಲೆಲ್ಲ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಅಂತ ಮಾಹಿತಿ ಸಿಕ್ಕಿದೆ.